ಶ್ರಾವಣ ಅಂತ ಅಳ್ತಾ ಇರೋರು ಈ ರೆಸಿಪಿ ಟ್ರೈ ಮಾಡಲೇಬೇಕು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ರೆಡಿ ಇಟ್ಕೊಂಡು ಒಂದು ಚಿಕ್ಕ ಪಾತ್ರೆಯಲ್ಲಿ 1 ಲೋಟ ಅಕ್ಕಿನ ತೊಳೆದು ನೀರಲ್ಲಿ ನೆನೆ ಹಾಕಿಟ್ಕೊಳ್ಳಿ. ಈಗ ಪಾತ್ರೆ ಬೆಂಕಿ ಮೇಲಿಡಿ, ಎಣ್ಣೆ ಬಿಟ್ಕೊಳ್ಳಿ. ಆಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಹಾಕಿ ಅದರೊಟ್ಟಿಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ ಈರುಳ್ಳಿ ಸ್ವಲ್ಪ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ಕೊತ್ತಂಬರಿ, ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿಕೊಂಡು ಇದರೊಟ್ಟಿಗೆ ಅರಿಶಿನ, ಖಾರದ ಪುಡಿ, ಧನಿಯಾ ಪುಡಿ, ಇದರೊಟ್ಟಿಗೆ ಟೊಮ್ಯಾಟೋನು ಸೇರಿಸ್ಕೊಂಡು ಟೊಮ್ಯಾಟೊ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ಮಶ್ರೂಮ್ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಅಕ್ಕಿನ ಅಳತೆ ಮಾಡ್ಕೊಂಡಿದ್ದು ಸೇಮ್ ಲೋಟದಲ್ಲಿ ಅರ್ಧ ಲೋಟದಷ್ಟು ತೆಂಗಿನಕಾಯಿ ಹಾಲು, 1 ಲೋಟ ಅಷ್ಟು ನೀರನ್ನು ಹಾಕಿ ಕುದಿ ಬಂದಮೇಲೆ ನಾವು ನೆನೆಸಿರುವಂಥ ಅಕ್ಕಿನೂ ಸೇರಿಸಿ ಮಿಕ್ಸ್ ಮಾಡಿ 2 ನಿಮಿಷ ಅಕ್ಕಿ ಮತ್ತು ಮಸಾಲೆ ಎಲ್ಲ ಒಂದೇ ಲೆವೆಲ್ಗೆ ಬಂದಾಗ ಟೈಟಾಗಿ ಕವರ್ ಮಾಡಿ 20 ನಿಮಿಷ ಲೋ ಫ್ಲೇಮಲ್ಲಿ ದಮ್ ಮಾಡಿದ್ರೆ ಮಶ್ರೂಮ್ ಪಲಾವ್ ಮಜಾನೇ ಬೇರೆ.